ನಾನೀಗ ಒಂದಿಷ್ಟು ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಏನಂತಂದ್ರೆ ನಮ್ಮ ಹೊಲದಲ್ಲಿ ಹಾಕಿರುವ ಪೇರು ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ನಾವು ಗಮನಿಸ್ಬೋದು ಈ ಗಿಡಗಳಲ್ಲಿ ಒಂದು ಸ್ಮಾಲ್ ರೋಗ ಇದೆ, ಸಣ್ಣ ರೋಗ. ಏನಂತಂದ್ರೆ ಈ ಬಿಳಿ ಉಣ್ಣೆ ರೋಗ ಅಂತಾರಲ್ಲ, ಆ ರೀತಿ ಒಂದು ರೋಗ ಇದೆ. ಈ ರೋಗಕ್ಕೆ ಏನು ಔಷಧಿ ಹೊಡಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಇದು ಸಂಪೂರ್ಣವಾಗಿ ಗಿಡವನ್ನೇ ನಾಶ ಮಾಡ್ತಾ ಇದೆ. ಈ ಬಿಳಿ ಚಿಕ್ಕೆ ಕಾಣ್ತಾ ಇದೆ ನೋಡು, ಈ ರೋಗ ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಇಲ್ಲಿದೆ ನೋಡಿ, ಹೌದಾ? ಇದು ಸಂಪೂರ್ಣವಾಗಿ ಗಿಡವನ್ನೇ ನಾಶ ಮಾಡ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಹೊಲದಲ್ಲಿ ಒಂದಿಷ್ಟು ಗಿಡಗಳಿಗೆ ತೋರಿಸ್ತಾ ಇದ್ದೀನಿ. ಆ ಗಿಡಗಳು ಏನಾಗಿವೆ ಅಂತಂದ್ರೆ ಒಣಗುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಪರಿಹಾರ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಸರಿಯಾದ ಇದಕ್ಕಿಂತ ಒಂದು ಒಳ್ಳೆ ಪರಿಹಾರ ಯಾರಾದರೂ ಕೊಡೋದಿದ್ರೆ ಹೇಳಬೇಕು. ಇದು ಒಳ್ಳೆ ಗಿಡ ಬೆಳೆದಿರ್ತಕ್ಕಂಥ ಪೇರ್ಲೆ ಗಿಡ. ಇನ್ನು ಒಣಗುವಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಗಿಡವನ್ನು ನಾನು ತೋರಿಸ್ತಾ ಇದ್ದೀನಿ, ತಾವು ನೋಡಕತ್ತೀರಿ. ತಾವು ಗಮನಿಸ್ಬೋದು ಈ ಗಿಡ ಯಾವ ಪರಿಸ್ಥಿತಿಯಲ್ಲಿ ಅನ್ನೋದನ್ನು ತಾವು ಗಮನಿಸ್ರಿ. ಎಲೆ ಸಂಪೂರ್ಣವಾಗಿ ಕೆಂಪಾಗಿದೆ, ಅಲ್ಲೆಲ್ಲಿ ಗಿಡ ಒಣಗಿದೆ, ಒಂದಿಷ್ಟು ಗಿಡ ಮಾತ್ರ ಇಲ್ಲಿ ಸಿಗ್ತಿದೆ, ತಾವು ನೋಡ್ಬೋದು. ಇದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋಂಥದ್ದು ತಿಳಿತಾ ಇಲ್ಲ. ಅದಕ್ಕೊಬ್ಬರು ಹೇಳಿದ್ರು, ಗಿಡವನ್ನು ನಿಂತಿ ಸಂಪೂರ್ಣವಾಗಿ ಸಣ್ಣ ಭಾಗವನ್ನು ಕತ್ತರಿಸಿ ಒಂದಿಷ್ಟು ಎಲೆ ಉಳಿಯದಂತೆ ಮಾಡ್ರಿ. ಹೀಗೆ ಮಾಡಿ ಒಂದು ಯಾವುದಾದ್ರೂ ಅದಕ್ಕಿಂತ ಎಣ್ಣೆ ಹೊಡಿದೆ ಅಂತ ಹೇಳಿದ್ರು. ಅದಕ್ಕೆ ಅದು ಯಾವ ಎಣ್ಣೆ ಹೊಡಿಬೇಕು ಅನ್ನೋದು ಅರ್ಥ ಅದೇ ಹಾಗೆ ಬಿಟ್ಟಿದ್ದೇನೆ. ಇದಕ್ಕೇನಾದರೂ ತಮ್ಮಲ್ಲಿ ಒಳ್ಳೆ ಔಷಧಿ ಇದ್ರೆ ತಿಳಿಸ್ಬೋದು. ತಾವು ಯಾರೋ ರೈತರು ಹೊಡೆದಿದ್ರಂದ್ರೆ, ರೈತರಿಗೆ ಗೊತ್ತಿದ್ರೆ ತಿಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ನೋಡ್ಬೋದು ಗಿಡದ ಎಲೆ ಯಾವ ರೀತಿ ಕೆಂಪಾಗಿದೆ ನೋಡು, ಈ ರೀತಿ ಕೆಂಪಾಗ್ತಾ ಇದೆ. ಕಾಯಿಗಳು ಮೊದಲಿನಂತೆ ಇದರ ಕಾಯಿಗಳು ಯಾವ ರೀತಿ ಆಗಿದೆ ಅಂದ್ರೆ, ಈ ಅಳತಿಯಂತೆ ಒಂದು ದೊಡ್ಡ ದೊಡ್ಡ ಹಣ್ಣುಗಳಾಗ್ತಿದ್ವು. ಇವತ್ತ ಇಷ್ಟಿಷ್ಟೇ ಕಾಯಿ ಆಗ್ತಾ ಇದೆ. ಅದು ಕಾಯಿ ಆಗಿ ಹುಳುಕ್ ಬೀಳ್ತಾ ಇದೆ. ಹಣ್ಣು ಆಗೋ ಪರಿಸ್ಥಿತಿಯಲ್ಲಿ ಇನ್ನೇನು ತಿನ್ನಬೇಕು ಅನ್ನುವಂಥ ಪೊಸಿಷನ್ದಲ್ಲಿ ಆ ಹಣ್ಣು ಹುಳುಕಾಯಿ ಬಿಡ್ತೈತಿ. ಇನ್ನೂ ಸ್ವಲ್ಪ ಬಿರ್ಸ್ ಮೇಲೆ ತಿಂದ್ರೆ ಏನಾದ್ರೆ ತಿನ್ಬೋದು, ಸ್ವಲ್ಪ ಹಣ್ಣು ಆಗೋದನ್ನ ಬಿಡಬೇಕು ಅಂತ ಬಿಟ್ರೆ ಹುಳುಕಾಯಿ ಬಿಟ್ಟಿರ್ತೈತಿ. ಅದಕ್ಕೆ ಇದ್ರ ಬಗ್ಗೆ ಏನೈತಿ, ರೈತರು ಯಾರಾದರೂ ಔಷಧಿ ಅಂತಂದು ಹೊಡೆದಿದ್ದಿದ್ರೆ ನಮ್ಗೆ ಇಂಥ ಔಷಧಿ ಹೇಳಿದ್ರೆ ನಾನು ಉಪಯೋಗ ಮಾಡ್ಬೇಕಂತ ಮಾಡಿದ್ದೀನಿ. ದಯವಿಟ್ಟು ಅಂಥವ್ರು ಯಾರಿದ್ರೆ ಇದಕ್ಕೆ ಔಷಧನ ಕಮೆಂಟ್ ಮಾಡ್ರಿ. ಆ ಔಷಧನ ಉಪಯೋಗ ಮಾಡಿ. ನನ್ನಲ್ಲಿ ಸಾಕಷ್ಟು ಗಿಡಗಳಿದೆ, ಆದರೆ ಇವಂತೆ 4-5 ಗಿಡಗಳು ಮಾತ್ರ ಸಂಪೂರ್ಣ ನಾಶ ಆಗುವಂಥ ಪರಿಸ್ಥಿತಿಯಲ್ಲಿ ತಾವು ಗಮನಿಸ್ಬೋದು.